ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 4ನೇ ಟೆಸ್ಟ್ನ 2ನೇ ದಿನದ ಮುಖ್ಯಾಂಶಗಳು ಇಲ್ಲಿವೆ. ಭಾರತದ ಇನ್ನಿಂಗ್ಸ್ ಮುಕ್ತಾಯ. ಭಾರತ ತಂಡ ಮೊದಲ ದಿನದ 264/4 ರಿಂದ ಬ್ಯಾಟಿಂಗ್ ಮುಂದುವರೆಸಿತು. ಬೆನ್ ಸ್ಟೋಕ್ಸ್ ಸ್ಮಾರಕ ಬೌಲಿಂಗ್ ಪ್ರದರ್ಶಿಸಿದರು. 8 ವರ್ಷಗಳ ನಂತರ 5 ವಿಕೆಟ್ ಪಡೆದರು. 5/72. ಮೊದಲ ದಿನ ಗಾಯಗೊಂಡಿದ್ದ ರಿಷಭ್ ಪಂತ್ ಧೈರ್ಯಶಾಲಿ ಪ್ರದರ್ಶನ ನೀಡಿ 54 ರನ್ ಗಳಿಸಿದರು. ಅವರು ಗಾಯಗೊಂಡ ಕಾಲಿನಲ್ಲಿಯೇ ಬ್ಯಾಟಿಂಗ್ ಮಾಡಿ ತಂಡಕ್ಕೆ ನೆರವಾದರು. ಭಾರತ ತಂಡ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 358 ರನ್ಗಳಿಗೆ ಆಲೌಟ್ ಆಯಿತು. ಇಂಗ್ಲೆಂಡ್ನ ಭರ್ಜರಿ ಪ್ರತ್ಯುತ್ತರ. ಇಂಗ್ಲೆಂಡ್ ತನ್ನ ಇನ್ನಿಂಗ್ಸ್ ಅನ್ನು ಅತ್ಯುತ್ತಮವಾಗಿ ಆರಂಭಿಸಿತು. ಆರಂಭಿಕರಾದ ಬೆನ್ ಡಕೆಟ್ 94 ರನ್ ಮತ್ತು ಝ್ಯಾಕ್ ಕ್ರಾಲಿ 84 ರನ್, 166 ರನ್ಗಳ ಭರ್ಜರಿ ಜೊತೆಯಾಟವಾಡಿದರು. ಇಬ್ಬರು ಶತಕ ವಂಚಿತರಾದರು. ಭಾರತದ ಬೌಲರ್ಗಳಾದ ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್ ಮತ್ತು ಪಾದಾರ್ಪಣೆ ಮಾಡಿದ ಅಂಶುಲ್ ಕಂಬೋಜ್ ನಿಖರತೆ ಕಾಯ್ದುಕೊಳ್ಳಲು ಹೆಣಗಾಡಿದರು. ಅಂಶುಲ್ ಕಂಬೋಜ್ ತಮ್ಮ ಮೊದಲ ಟೆಸ್ಟ್ ವಿಕೆಟ್ ಪಡೆದು ಬೆನ್ ಡಕೆಟ್ ಅವರನ್ನು ಔಟ್ ಮಾಡಿದರು. ರವೀಂದ್ರ ಜಡೇಜಾ ಕ್ರಾಲಿ ವಿಕೆಟ್ ಪಡೆದರು. ದಿನದಂತ್ಯಕ್ಕೆ ಇಂಗ್ಲೆಂಡ್ 2 ವಿಕೆಟ್ ನಷ್ಟಕ್ಕೆ 225 ರನ್ ಗಳಿಸಿದ್ದು, ಭಾರತದ 358 ರನ್ಗಳಿಗೆ ಹೋಲಿಸಿದರೆ 133 ರನ್ಗಳ ಹಿನ್ನಡೆಯಲ್ಲಿದೆ. ಓಲಿ ಪೋಪ್ 20 ಮತ್ತು ಜೋ ರೂಟ್ 11 ಕ್ರೀಸ್ನಲ್ಲಿದ್ದಾರೆ. ಒಟ್ಟಾರೆ 2ನೇ ದಿನ ಇಂಗ್ಲೆಂಡ್ ತಂಡ ಪಂದ್ಯದ ಮೇಲೆ ಪ್ರಾಬಲ್ಯ ಸಾಧಿಸಿತು. ರಿಷಭ್ ಪಂತ್ ಅವರ ದಿಟ್ಟ ಹೋರಾಟ ಭಾರತಕ್ಕೆ ಸ್ಫೂರ್ತಿ ನೀಡಿದರೂ, ಇಂಗ್ಲೆಂಡ್ನ ಆರಂಭಿಕರ ಉತ್ತಮ ಆಟವು ಪಂದ್ಯವನ್ನು ಅವರ ಕಡೆಗೆ ತಿರುಗಿಸಿತು. 3ನೇ ದಿನ ಭಾರತದ ಬೌಲರ್ಗಳು ವಿಕೆಟ್ ಪಡೆಯುವುದು ಅನಿವಾರ್ಯವಾಗಿದೆ.